ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಪ್ರೈಮರಿ ಶಾಲೆಗಳಲ್ಲಿ ಸ್ವಯಂ ಕಲಿಕೆಯ ವಿಚಾರ ಹೇಳ್ತಾ ಇದ್ದೀನಿ. ಸ್ವಯಂ ಕಲಿಕೆ ಅಂದರೆ ಮಕ್ಕಳು ತಾವೇ ಓದಿ, ಚಿತ್ರಗಳನ್ನು ನೋಡಿ, ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡಿ, ಮನಸ್ಸಿನಲ್ಲೇ ಚರ್ಚೆ ಮಾಡ್ಬೋದು ಅಥವಾ ಪಕ್ಕದ ಹುಡುಗರ ಜೊತೆ ಚರ್ಚೆ ಮಾಡ್ಬೋದು. ಸಾಮಾನ್ಯವಾಗಿ ಇಬ್ಬರು ಒಂದೊಂದು ಟೇಬಲ್ನಲ್ಲಿ ಕೂತ್ಕೋಬೇಕು. ಅವರ ಪಠ್ಯ ಪುಸ್ತಕವನ್ನು ತೆಗಿಬೇಕು, ಓದಬೇಕು, ಪೇಜ್ ನಂಬರ್ನ ಗುರ್ತು ಮಾಡ್ಕೋಬೇಕು. ಅಲ್ಲಿರ್ತಕ್ಕಂಥ ಎಷ್ಟು ಪ್ಯಾರಾಗಳಿವೆ ನೋಡಿ, ಪ್ರತಿಯೊಂದು ಪ್ಯಾರಾದಲ್ಲೂ ಏನು ಅಂಶಗಳನ್ನು ಕೊಟ್ಟಿದ್ದಾರೆ ಅಂತ ಓದಬೇಕು. ಫಸ್ಟು ಓದಿದ ಮೇಲೆ ಅಥವಾ ಚಿತ್ರಗಳನ್ನು ನೋಡಿದ ಮೇಲೆ ಅವರಿಗೆ ತಿಳಿದಿರತಕ್ಕಂಥ ವಿಚಾರಗಳನ್ನು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿದ ಮೇಲೆ ಅದನ್ನು ಅವರ ಸ್ನೇಹಿತರ ಜೊತೆ ಚರ್ಚೆ ಮಾಡಬೇಕು. ನಾನು ಇವತ್ತು 7ನೇ ಪೇಜ್ನಲ್ಲಿ ಈ ರೀತಿ ಓದಿದ್ದೀನಿ, ಇದು ಕರೆಕ್ಟಾ, ನೀನು ಓದಿದೀಯಾ ಅಂತ ಕೇಳಬೇಕು. ಇದಾದ ಮೇಲೆ ಉಪಾಧ್ಯಾಯರು ಅವರ ಮಕ್ಕಳ ಬಳಿ ಬಂದು ಸಣ್ಣ ಪ್ರಶ್ನೆಗಳನ್ನು ಕೇಳಬೇಕು. ಏನು ಓದಿದೀಯಪ್ಪ ನೀನು, ಎಷ್ಟನೇ ಪೇಜಲ್ಲಿ ಓದಿದೀಯಾ, ಆ ಪೇಜಲ್ಲಿ ಏನಿದೆ, ಆ ಚಿತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಕೇಳಬೇಕು. ಹೀಗೆ ಮಾಡುವುದರಿಂದ ಇದಕ್ಕೆ ಸ್ವಯಂ ಕಲಿಕೆ ಅಥವಾ ಇಂಡಿಪೆಂಡೆಂಟ್ ಸ್ಟಡಿ ಅಂತ ಹೇಳ್ತಾರೆ. ಪ್ರತಿಯೊಂದು ಪೀರಿಯಡ್ನಲ್ಲೂ ಇದನ್ನು ಮಾಡಿದರೆ 6-7 ವರ್ಷಗಳು ಮಾಡುವುದರಲ್ಲಿ ಮಕ್ಕಳು ಸ್ವತಃ ಕಲಿಯುವ ಒಂದು ಪದ್ಧತಿಯನ್ನು ಮನದಟ್ಟ ಮಾಡಿಕೊಳ್ತಾರೆ. ಇದನ್ನು ನೀವು ಮಾಡದೆ ಹೋದರೆ ಮುಂದೆ ಮಕ್ಕಳಿಗೆ ತುಂಬ ಅನಾನುಕೂಲವಾಗುತ್ತೆ. ಪ್ರತಿಯೊಬ್ಬ ಮಿಡ್ಲ್ ಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಶಾಲೆಯಲ್ಲಿರ್ತಕ್ಕಂಥ ಉಪಾಧ್ಯಾಯರು ಪ್ರತಿಯೊಂದು ಟಾಪಿಕ್ನಲ್ಲೂ ಕಡೆ ಪಕ್ಷ ಪ್ರತಿದಿನ 10 ನಿಮಿಷಗಳ ಕಾಲ ಪ್ರತಿ ಪೀರಿಯಡ್ನಲ್ಲಿ ಇಂಡಿಪೆಂಡೆಂಟ್ ಸ್ಟಡಿ ಅಥವಾ ಸೆಲ್ಫ್ ಸ್ಟಡಿ ಅಂತಕ್ಕಂಥ ಒಂದು ಪದ್ಧತಿಯನ್ನು ಶುರು ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಸುಮಾರು ವರ್ಷಗಳು ಇದನ್ನು ಟ್ರೈ ಮಾಡಿದ್ದೀನಿ. ಅಲ್ಲಿ ಓದಂಥ ಮಕ್ಕಳು ದೊಡ್ಡ ದೊಡ್ಡ ಪದವಿಗಳಲ್ಲಿ ಇವತ್ತಿದ್ದಾರೆ. ಅವ್ರಿಗೆ ಮಾತನಾಡೋದು ಬರುತ್ತೆ, ಮತ್ತು ಹೇಗೆ ನಿಂತ್ಕೊಳ್ಬೇಕು ಅಂತ ಬರುತ್ತೆ, ಹೇಗೆ ಹೇಳಬೇಕು ಅಂತ ಗೊತ್ತಾಗುತ್ತೆ, ಏನು ಬದಲಾವಣೆ ಹೇಳ್ತಾ ಮಾಡಬೇಕು ಅಂತ ಗೊತ್ತಾಗುತ್ತೆ.